ಮಾಧ್ವ ಪರಂಪರೆಯ ಶ್ರೀ ರಾಘವೇಂದ್ರ ಮಠ ಮತ್ತು ಶ್ರೀಮದುತ್ತರಾದಿ ಮಠಗಳ ನಡುವಿನ ಪೂಜಾ ಭಿನ್ನಾಭಿಪ್ರಾಯದಿಂದ ನವಯತಿವರೇಣ್ಯರು ನೆಲೆಸಿರುವ ನವವೃಂದಾವನ ಗಡ್ಡೆ ಸಹಜವಾಗಿಯೇ ಬಡವಾಗಿತ್ತು. ಆದರೆ ಕಳೆದ ಪೂರ್ಣಿಮೆಯ ದಿನ ಉಭಯ ಮಠಗಳ ಪೀಠಾಧಿಪತಿಗಳಾದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮತ್ತು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ತಮ್ಮೆಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಬೆಂಗಳೂರಿನಲ್ಲಿ ಒಂದೇ ವೇದಿಕೆಯಲ್ಲಿ ಸಮಾಗಮಗೊಂಡು ಒಂದಾಗಿದ್ದರಿಂದ ಆನೆಗುಂದಿಯ ನವವೃಂದಾವನ ಗಡ್ಡೆಯ ಸುಮಾರು 5 ದಶಕಗಳ ವಿವಾದ ಸುಖಾಂತ್ಯ ಕಂಡಿದೆ. ಸುದೀರ್ಘ ಕಾನೂನು ಸಮರ ಮತ್ತು ಭಿನ್ನಾಭಿಪ್ರಾಯಗಳು ಅಂತ್ಯಗೊಂಡು ಏಕತೆಯ ಹೊಸ ಶಕೆಯ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ದ್ವೈತ ಸಿದ್ಧಾಂತದ ಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರ ನೇರ ಶಿಷ್ಯರಾದ ಶ್ರೀ ಪದ್ಮನಾಭ ತೀರ್ಥರಿಂದ ಪ್ರಾರಂಭಗೊಂಡು 9 ಶ್ರೇಷ್ಠ ಯತಿಗಳ ಸಾನ್ನಿಧ್ಯವಾಗಿರುವ ನವವೃಂದಾವನ ಗಡ್ಡೆಯಲ್ಲಿನ ಶ್ರೀ ಪದ್ಮನಾಭ ತೀರ್ಥರು ಸೇರಿದಂತೆ ಇಲ್ಲಿನ ಕೆಲವು ಯತಿಗಳ ಆರಾಧನೆಯ ಹಕ್ಕು ಯಾರಿಗೆ ಸೇರಿದ್ದು ಎಂಬ ವಿಷಯದಲ್ಲಿ ಶ್ರೀ ಉತ್ತರಾಧಿಮಠ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ನಡುವೆ ದಶಕಗಳಿಂದ ಭಿನ್ನಾಭಿಪ್ರಾಯ ಮುಂದುವರಿದುಕೊಂಡೇ ಬಂದಿತ್ತು. ಈ ವಿವಾದವು ಕೇವಲ ಧಾರ್ಮಿಕ ಚೌಕಟ್ಟಿನಲ್ಲಿ ಉಳಿಯದೆ ನ್ಯಾಯಾಲಯದ ಮೆಟ್ಟಿಲೇರಿತು. ಆರಾಧನೆಯ ಸಮಯ ಹತ್ತಿರ ಬಂದಾಗಲೆಲ್ಲ ಈ ಬಾರಿ ಪೂಜೆ ಮಾಡುವವರು ಯಾರು ಮೊದಲು ಯಾರು ನಂತರ ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಪ್ರತಿ ವರ್ಷವೂ ನ್ಯಾಯಾಲಯ ಮೆಟ್ಟಿಲೇರಿ ಕೋರ್ಟ್ ಆರ್ಡರ್ ಪ್ರಕಾರ ಆರಾಧನೆ ಮಾಡುವುದು ಅನಿವಾರ್ಯವಾಗಿತ್ತು. ಅತ್ಯಂತ ಭಕ್ತಿ ಮತ್ತು ಸಂಭ್ರಮವಾಗಿ ನಡೆಯಬೇಕಿದ್ದ ಆರಾಧನಾ ಮಹೋತ್ಸವಗಳು ಪೊಲೀಸ್ ಕಾವಲಿನಲ್ಲಿ ಕಂದಾಯ ಇಲಾಖೆಯ ಮರ್ಜಿಯಲ್ಲಿ ನಡೆಯುತ್ತಿದ್ದವು. ಇದು ಉಭಯ ಮಠಗಳ ಲಕ್ಷಾಂತರ ಭಕ್ತರಿಗೆ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬಹಳ ನೋವುಂಟು ಮಾಡುತ್ತಿತ್ತು. ಈ ವಿವಾದವನ್ನು ಕೇವಲ ಕಾನೂನಿನ ಮೂಲಕ ಬಗೆಹರಿಸುವುದಕ್ಕಿಂತ ಪರಸ್ಪರ ಮಾತುಕತೆಯಿಂದ ಬಗೆಹರಿಸಿಕೊಳ್ಳಲು ಭಾರತದ ಸರ್ವೋಚ್ಚ ನ್ಯಾಯಾಲಯ ಸಲಹೆ ನೀಡಿತು. ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಸಂಜಯ್ ಕಿಶನ್ ಕೌಲ್ ಅವರ ನೇತೃತ್ವದಲ್ಲಿ ಸಂಧಾನ ಸಮಿತಿಯನ್ನು ರಚಿಸಲಾಯಿತು. ಆದರೂ ಕೂಡ ಉಭಯ ಮಠಗಳ ಒಗ್ಗೂಡುವಿಕೆಯ ಯಶಸ್ಸಿನ ಹಿಂದೆ ಇದ್ದದ್ದು ಉಭಯ ಶ್ರೀಪಾದಂಗಳವರ ಅಸಾಧಾರಣ ಸೌಹಾರ್ದ ಮತ್ತು ಸಾಮರಸ್ಯ ಮನೋಭಾವಗಳೇ ಕಾರಣವಾಗಿವೆ ಎಂದು ಭಕ್ತರ ಅಂಬೋಣವಾಗಿದೆ. ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮತ್ತು ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಆಸ್ತಿಕ ಸಮಾಜದಲ್ಲಿ ಬಿರುಕು ಮೂಡಬಾರದು ಎಂಬ ವಿಶಾಲ ಮನೋಭಾವದಿಂದ ತಮ್ಮ ಮಠದ ಸಂಪ್ರದಾಯವನ್ನು ಉಳಿಸಿಕೊಳ್ಳುತ್ತಲೇ ಸಮಾಜದ ಹಿತದೃಷ್ಟಿಯಿಂದ ಹೊಂದಾಣಿಕೆಗೆ ಸಿದ್ಧರಾದರು, ಬದ್ಧರೂ ಆದರು. ಶ್ರೀ ಕೂಡಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠದ ಪೀಠಾಧಿಪತಿಗಳಾದ ರಘುವಿಜಯ ತೀರ್ಥ ಶ್ರೀಪಾದಂಗಳವರ ನೇತೃತ್ವದಲ್ಲಿ ಒಂದೇ ವೇದಿಕೆಯಲ್ಲಿ ಒಂದುಗೂಡಿದ ಉಭಯ ಮಠಗಳ ಶ್ರೀಪಾದಂಗಳವರ ಈ ಮಹತ್ವದ ಒಮ್ಮತದ ಸಮಾಗಮ ಸಮಸ್ತ ಮಾಧ್ವ ಪರಂಪರೆಯ ಒಗ್ಗಟ್ಟಿಗೆ ಅಪೂರ್ವ ಸಾಕ್ಷಿಯಾಯಿತು. ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ಕಿಷ್ಕಿಂಧಾ ಪ್ರದೇಶದಲ್ಲಿ ಭೋರ್ಗರೆಯುವ ತುಂಗಭದ್ರೆಯ ತಟದಲ್ಲಿ ಇರುವ ದ್ವೀಪ ಪ್ರದೇಶವು ಮಾಧ್ವ ಪರಂಪರೆಯ ನವಯತಿವರೇಣ್ಯರು ನೆಲೆಸಿರುವುದರಿಂದ ನವವೃಂದಾವನ ಗಡ್ಡೆ ಎಂದೇ ಹೆಸರಾಗಿದೆ. ಇದು ಕಿಷ್ಕಿಂಧಾದ ಸಾಮ್ರಾಟ ಸುಗ್ರೀವನ ಆಳ್ವಿಕೆಯ ಪೌರಾಣಿಕ ಸಾಮ್ರಾಜ್ಯವಾದ ಕಿಷ್ಕಿಂಧೆಯ ಭಾಗವಾಗಿತ್ತು. ನಂತರದ ಯುಗಮಾನದಲ್ಲಿ ಜಗತ್ತಿನ ಶ್ರೇಷ್ಠ ಹಿಂದವೀ ಸಾಮ್ರಾಜ್ಯ ಎಂದು ಪರಿಗಣಿಸಲಾಗಿರುವ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ವ್ಯಾಪ್ತಿಗೆ ಒಳಪಟ್ಟಿತ್ತು ಎಂಬುದು ಕೂಡ ಹೆಮ್ಮೆಯ ಸಂಗತಿಯಾಗಿದೆ. ಶ್ರೀರಾಮಚಂದ್ರ ಪ್ರಭು ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಕಿಷ್ಕಿಂಧಾ ಪ್ರದೇಶವನ್ನು ಪ್ರವೇಶಿಸಿದ ಸಂದರ್ಭದಲ್ಲಿ ಶ್ರೀರಾಮನು ಲಕ್ಷ್ಮಣನಿಗೆ ತುಂಗಭದ್ರಾ ನದಿಯಿಂದ ಸುತ್ತುವರೆದ ಒಂದು ಪವಿತ್ರವಾದ ದ್ವೀಪವನ್ನು ತೋರಿಸಿ ಆ ದ್ವೀಪಕ್ಕೆ ನಮಸ್ಕಾರ ಮಾಡುವಂತೆ ಸೂಚಿಸಿದನು. ಏಕೆಂದು ಲಕ್ಷ್ಮಣನು ಪ್ರಶ್ನಿಸಿದಾಗ ಭವಿಷ್ಯತ್ತಿನ ವಿವಿಧ ಸಂದರ್ಭಗಳಲ್ಲಿ ಜನಿಸುವ 9 ಶಕ್ತಿಶಾಲಿ ಯತಿವರೇಣ್ಯರು ತಮ್ಮ ಪವಿತ್ರ ಧ್ಯಾನವನ್ನು ಮಾಡಲು ಈ ದ್ವೀಪಕ್ಕೆ ಬಂದು ತಂಗುವ ಪವಿತ್ರ ಸ್ಥಳವಾಗುತ್ತದೆ ಎಂದು ವಿವರಿಸಿದ್ದನು ಎಂಬ ನಂಬಿಕೆ ಇದೆ. ಭವಿಷ್ಯತ್ತಿನ ಬಗೆಗಿನ ಶ್ರೀರಾಮನ ದೂರದೃಷ್ಟಿಯಂತೆ ತುಂಗಭದ್ರಾ ನದಿ ಸುತ್ತುವರಿದ ನವವೃಂದಾವನ ಗಡ್ಡೆಯಲ್ಲಿ ಮಾಧ್ವ ಪರಂಪರೆಯ ಯತಿಶ್ರೇಷ್ಠರುಗಳಾದ ಪದ್ಮನಾಭ ತೀರ್ಥರು, ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ವ್ಯಾಸತೀರ್ಥರು,
ಶ್ರೀನಿವಾಸ ತೀರ್ಥರು, ರಾಮತೀರ್ಥರು, ರಘುವರ್ಯ ತೀರ್ಥರು, ಸುಧೀಂದ್ರ ತೀರ್ಥರು ಮತ್ತು ಗೋವಿಂದ ಒಡೆಯರು ಅವರುಗಳು ನೆಲೆಸಿದ್ದಾರೆ. ಇದರಿಂದಾಗಿ ಈ ಪ್ರದೇಶವು ಮಾಧ್ವ ಸಮುದಾಯಕ್ಕೆ ಅತ್ಯಂತ ಪವಿತ್ರವಾದ ತೀರ್ಥಕ್ಷೇತ್ರವಾಗಿದೆ. ಬೃಂದಾವನಗಳ ಜೊತೆಗೆ ಭಗವಾನ್ ರಂಗನಾಥ ಮತ್ತು ಹನುಮಾನನಿಗೆ ಸಮರ್ಪಿತವಾದ ದೇವಾಲಯಗಳು ಇಲ್ಲಿವೆ. ಶ್ರೀ ವ್ಯಾಸರಾಜರು ಇಲ್ಲಿ ಸ್ಥಾಪಿಸಿದ ಹನುಮನ ವಿಗ್ರಹವು ನಿಜಕ್ಕೂ ವಿಶಿಷ್ಟವಾಗಿದೆ. ಇದು 3 ಅವತಾರಗಳನ್ನು ಹನುಮ, ಭೀಮ ಮತ್ತು ಮಧ್ವರನ್ನು ಒಂದೇ ರೂಪದಲ್ಲಿ ಚಿತ್ರಿಸುತ್ತದೆ. ಮುಖವು ಹನುಮನಂತಿದೆ. ತೋಳುಗಳು ಮತ್ತು ಭುಜಗಳು ಮತ್ತು ಗದಾಯುಧವು ಭೀಮನನ್ನು ಸಂಕೇತಿಸುತ್ತದೆ. ಮುಂದಿನ ಯುಗದಲ್ಲಿ ಹನುಮನ ಅವತಾರವನ್ನು ಮತ್ತು ಅವರ ಕೈಯಲ್ಲಿರುವ ಹಸ್ತಪ್ರತಿಗಳು ಮಧ್ವಾಚಾರ್ಯರನ್ನು ಸಂಕೇತಿಸುತ್ತವೆ. ರಾಮಾಯಣ ಕಾಲದ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಪ್ರಭು ಗುರುತಿಸಿದ ಈ ಪವಿತ್ರ ತೀರ್ಥಕ್ಷೇತ್ರವು ಇತ್ತೀಚಿನ ದಿನಗಳಲ್ಲಿ ಉಭಯ ಮಠಗಳ ಭಿನ್ನಾಭಿಪ್ರಾಯಗಳಿಂದಾಗಿ ಸುಮಾರು 5 ದಶಕಗಳ ಕಾಲ ವಿವಾದಕ್ಕೆ ಈಡಾಗಿ ಉಭಯ ಮಠಗಳ ಭಕ್ತ ಸಮೂಹದಲ್ಲಿ ತೀವ್ರ ಗೊಂದಲ ಮತ್ತು ಒಡಕು ಮೂಡಿಸಿತ್ತು ಎಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಉಭಯ ಮಠಗಳ ಶ್ರೀಪಾದಂಗಳವರ ಅತ್ಯಂತ ಉದಾತ್ತ ಯೋಚನೆ ಭಕ್ತ ಸಮೂಹದಲ್ಲಿ ಒಗ್ಗಟ್ಟು ಮೂಡಿಸುವಲ್ಲಿ ಪ್ರೇರಣೆಯಾಗಿದೆ. ಉಭಯ ಮಠಗಳ ನಡುವೆ ಕಳೆದ ಪೂರ್ಣಿಮೆಯ ಪವಿತ್ರ ಘಳಿಗೆಯಲ್ಲಿ ನಡೆದ ಮಹತ್ವದ ಸಂಧಾನದಿಂದ ಉಡುಪಿಯ ಅಷ್ಟಮಠಗಳಲ್ಲಿ ಇರುವಂತೆ ಪರ್ಯಾಯ ಪೂಜಾ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಲಾಗಿದೆ. ಪರ್ಯಾಯ ಪೂಜಾ ವ್ಯವಸ್ಥೆಯ ಮಹತ್ವದ ನಿರ್ಧಾರದಂತೆ ಇನ್ನು ಮುಂದೆ ನವವೃಂದಾವನ ಗಡ್ಡೆಯಲ್ಲಿರುವ ಶ್ರೀ ಪದ್ಮನಾಭ ತೀರ್ಥರ ಆರಾಧನೆಯನ್ನು ಉಭಯ ಮಠಗಳು ಸರದಿಯ ಮೇಲೆ ನಡೆಸಲಿವೆ. ಇದರಿಂದಾಗಿ ಸುದೀರ್ಘವಾದ ಕಾನೂನು ಸಮರಕ್ಕೆ ಶಾಶ್ವತವಾದ ಇತಿಶ್ರೀ ಹಾಡಲಾಗಿದ್ದು, ಬಾಕಿ ಉಳಿದಿರುವ ಇತರ ವ್ಯಾಜ್ಯ ವಿವಾದಗಳನ್ನು ಕೂಡ ನ್ಯಾಯಾಲಯದ ಹೊರಗಡೆ ಮಾತುಕತೆಯ ಮೂಲಕವೇ ಬಗೆಹರಿಸಿಕೊಳ್ಳಲು ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈ ಪವಿತ್ರವಾದ ನಿರ್ಧಾರವು ಮಾಧ್ವ ಸಮಾಜದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತರಲಿದೆ. ಭಕ್ತರಲ್ಲಿ ಭೇದ ಭಾವ ಕಡಿಮೆಯಾಗಿ ಏಕತೆಯ ಭಾವ ಮೂಡುತ್ತದೆ. ಧರ್ಮದ ಹೆಸರಿನಲ್ಲಿ ವಿವಾದಗಳನ್ನು ಸೃಷ್ಟಿಸುವುದಕ್ಕಿಂತ ತ್ಯಾಗ ಮತ್ತು ಹೊಂದಾಣಿಕೆಯಿಂದ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸಬಹುದು ಎಂಬುದನ್ನು ಯತಿಗಳು ತೋರಿಸಿಕೊಟ್ಟಿದ್ದಾರೆ. ನವವೃಂದಾವನ ಗಡ್ಡೆಯಂಥ ಪವಿತ್ರ ಕ್ಷೇತ್ರದಲ್ಲಿ ಇನ್ನು ಮುಂದೆ ಶಾಂತಿ, ಭಕ್ತಿ ಮತ್ತು ಪವಿತ್ರ ದೈವಿಕ ವಾತಾವರಣ ನೆಲೆಸಲಿದೆ. ವ್ಯರ್ಥವಾಗುತ್ತಿದ್ದ ಸಮಯ, ಹಣ ಮತ್ತು ಶಕ್ತಿಯನ್ನು ಇನ್ನು ಮುಂದೆ ಸಮಾಜ ಸೇವೆ, ಜ್ಞಾನ ಪ್ರಸಾರ ಮತ್ತು ಸಂಶೋಧನೆಗೆ ಬಳಸಿಕೊಳ್ಳಲು ಉಭಯ ಮಠಗಳಿಗೆ ಸಾಧ್ಯವಾದಂತಾಗಿದೆ. ಮಾಧ್ವ ಸಿದ್ಧಾಂತದ ಮೂಲ ಮಂತ್ರವೇ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಈ ಸಿದ್ಧಾಂತದ ಹಾದಿಯಲ್ಲಿ ನಡೆಯುವ ಮಠಗಳು ಇಂದು ತೋರಿದ ಒಗ್ಗಟ್ಟು ಇಡೀ ವಿಶ್ವದ ಆಧ್ಯಾತ್ಮಿಕ ಸಮುದಾಯಕ್ಕೆ ಮಾದರಿಯಾಗಿದೆ. ಈ ಘಟನೆಯು ಕೇವಲ ಒಂದು ಒಪ್ಪಂದ ಮಾತ್ರವಲ್ಲ, ಇದು ಸಾವಿರಾರು ವರ್ಷಗಳ ಇತಿಹಾಸವಿರುವ ಸನಾತನ ಧರ್ಮದ ಪರಂಪರೆಯಲ್ಲಿ ಶಾಂತಿ ಮತ್ತು ಪ್ರೀತಿಯನ್ನು ಮತ್ತೊಮ್ಮೆ ಗಟ್ಟಿಗೊಳಿಸಿದ ಸುವರ್ಣ ಕ್ಷಣವಾಗಿದೆ ಎಂಬುದು ಉಭಯ ಮಠಗಳ ಭಕ್ತ ಸಮೂಹದಲ್ಲಿ ಅತ್ಯಂತ ಹರ್ಷ ಮೂಡಿಸಿದೆ. ಆನೆಗುಂದಿ ಪ್ರದೇಶದ ವ್ಯಾಪ್ತಿಯಲ್ಲೇ ಇರುವ ಶ್ರೀ ಹನುಮಾನನ ಜನ್ಮಸ್ಥಳವೆಂದೇ ಪರಿಗಣಿಸಲಾಗಿರುವ ಅಂಜನಾದ್ರಿಗೆ ಪ್ರತಿದಿನ ಅಪಾರ ಭಕ್ತ ಸಮೂಹ ಹಾಗೂ ವಿಶ್ವದ ಪ್ರವಾಸಿಗರು ಆಗಮಿಸುತ್ತಿದ್ದು, ಪ್ರಸ್ತುತ ವಿಶ್ವದ ಗಮನ ಸೆಳೆದಿದೆ. ತುಂಗಭದ್ರೆಯ ಬಲದಂಡೆಯಲ್ಲಿ ಇರುವ ಪೌರಾಣಿಕ ಹಾಗೂ ಉಜ್ವಲ ಇತಿಹಾಸ ಹೊಂದಿರುವ ಹಂಪಿ ಕ್ಷೇತ್ರವು ಆನೆಗುಂದಿಗೆ ಕೇವಲ ಕೂಗಳತೆಯ ದೂರದಲ್ಲಿದೆ. ಆನೆಗುಂದಿಯ ಭಾಗವು ಕೇವಲ ಧಾರ್ಮಿಕ ಕ್ಷೇತ್ರವಷ್ಟೇ ಅಲ್ಲ, ಐತಿಹಾಸಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಲ್ಲೇಖವಾಗಿದ್ದು, ಆನೆಗುಂದಿ ಪ್ರದೇಶದ 14 ಗ್ರಾಮಗಳು ಹಂಪಿಯ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿವೆ. ಕಳೆದ 2000ರಿಂದ 2002ರವರೆಗಿನ ಸಮಯದಲ್ಲಿ ಯುನೆಸ್ಕೋದ ಉನ್ನತ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಮೀಕ್ಷೆಯಲ್ಲಿ ಭಾರತೀಯ ಸರ್ವೇಕ್ಷಣಾ ಇಲಾಖೆಯ ಅಂದಿನ ಹಿರಿಯ ಅಧಿಕಾರಿಗಳ ಮುತುವರ್ಜಿಯಿಂದಾಗಿ ಆನೆಗುಂದಿ ವ್ಯಾಪ್ತಿಯಲ್ಲಿರುವ ನವವೃಂದಾವನ ಗಡ್ಡೆ ಪ್ರದೇಶವನ್ನು ವಿಶ್ವ ಪರಂಪರೆ ಪಟ್ಟಿಯಿಂದ ಹೊರಗಿಡಲಾಗಿದೆ. ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರುವ ಆನೆಗುಂದಿ ಪ್ರದೇಶಕ್ಕೆ ದೇಶ ವಿದೇಶಗಳ ಮೂಲೆ ಮೂಲೆಗಳಿಂದ ಸಹಸ್ರಾರು ಪ್ರವಾಸಿಗರು ಸದಾ ಆಗಮಿಸುತ್ತಲೇ ಇರುತ್ತಾರೆ. ಆದ್ದರಿಂದ ನವವೃಂದಾವನ ಗಡ್ಡೆ ಪ್ರದೇಶವನ್ನು ಪವಿತ್ರವಾದ ಧಾರ್ಮಿಕ ಕ್ಷೇತ್ರವನ್ನಾಗಿ ರೂಪಿಸುವುದರ ಜೊತೆಗೆ ಶ್ರೇಷ್ಠ ಪ್ರವಾಸಿ ಕ್ಷೇತ್ರವನ್ನಾಗಿ ಬದಲಾಯಿಸುವುದು ಉಭಯ ಮಠಗಳ ಮಹತ್ವಪೂರ್ಣ ಜವಾಬ್ದಾರಿಯಾಗಿದೆ.